ಥ್ಯಾಂಕ್ ಯು ಜೀಸಸ್. ಒಬದ್ಯ ಮೊದಲನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ಜನಾಂಗಗಳಿಗೆ ಯೆಹೋವನ ದಿನವು ಬೇಗನೆ ಬರುವುದು. ನೀವು ಬೇರೆಯವರಿಗೆ ಮಾಡಿದ ದುಷ್ಕೃತ್ಯಗಳು ಅವರು ನಿಮ್ಮ ಮೇಲೆ ನಡೆಸುವರು, ಆ ದುಷ್ಟತನವು ನಿಮ್ಮ ಮೇಲೆ ಇರುವುದು ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯಾರಾಯ್ತು ನೀವು ದುಷ್ಟತನ ನಡೆಸ್ತಾ ಇದ್ದೀರಾ, ಒಂದು ದಿವಸ ಇವತ್ತು ನೀವು ಬೇರೆಯವರಿಗೆ ದುಷ್ಟತನದಿಂದ ಆ ಕೆಟ್ಟತನ ನಡೆಸಿಕೊಂಡು ಹೋಗುವಾಗ ಇವತ್ತು ಒಂದು ದಿವಸ ಅವರೇ ನಿಮಗೆ ನೀವು ಮಾಡಿದಂಥ ದುಷ್ಕೃತ್ಯಗಳು ತಿರುಗಿ ನಿಮ್ಮ ಮೇಲೆ ನಡೆಸುವರು. ಇವತ್ತು ಆ ದುಷ್ಟತನ ನಿಮ್ಮ ಮೇಲೆ ಇರುತ್ತದೆ. ಅದಕ್ಕೆ ದೇವರ ಆ ದಿನ ಬರುವಂಥದ್ದಾಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಆ ದುಷ್ಟತನದಲ್ಲಿ ನೀನು ಬದುಕುವುದಾದರೆ, ಇವತ್ತು ನೀನು ಜನರಿಗೆ ಆ ದುಷ್ಟತನ ನಡೆಸುವುದಾದರೆ, ಜನರ ಮೇಲೆ ಆ ಕೆಟ್ಟತನ ನಡೆಸುವುದಾದರೆ ಇವತ್ತು ಹಿಂದೆ ಬಿಟ್ಟು ಬಿಡು. ಯಾಕಂದರೆ ದೇವರು ಎಲ್ಲ ಜನಾಂಗಗಳಿಗೆ ನ್ಯಾಯ ತೀರಿಸುವ ದೇವರಾಗಿದ್ದಾನೆ. ಇವತ್ತು ನೀನು ಮಾಡಿದಂಥ ಆ ದುಷ್ಟ ಕ್ರಿಯೆಗಳು ತಿರುಗಿ ಜನರು ನಿಮ್ಮ ಮೇಲೆ ಬರುವಂತೆ ದೇವರು ಮಾಡುವಂತನಾಗಿದ್ದಾನೆ. ಅದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಂಡು ಆತನ ಆಶೀರ್ವಾದ ಹೊಂದಿಕೊಂಡು ಆ ಒಂದು ಬಿಡುಗಡೆ ಹೊಂದಿ ನೀವು ದೇವರ ಮಕ್ಕಳಾಗಿ ಜೀವಿಸಿರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್.